ನಿನ್ನೆ ಯುದ್ಧ ಸಣ್ಣಕತೆಯನ್ನು ನೋಡಿದ್ದೇವೆ. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಸಂದರ್ಭಗಳನ್ನು ನೋಡಿಕೊಳ್ಳೋಣ. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಮೊದಲನೇದು. ಎರಡನೇದಾಗಿ ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಮೂರನೇದಾಗಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆ ಎಲ್ಲ. ಕೊನೆಯದಾಗಿ ನನ್ನ ಮಗುವಿನ ಹೆಣವಿದೆಯಲ್ಲಿ ಅದನ್ನು ನೋಡಿ. ಮೊದಲಿಗೆ ಏನ್ ಬರಿಬೇಕ್ರಿ? ಇದು ಸಂದರ್ಭದೊಳಗೆ ಮೊದಲಿಗೆ ಆಯ್ಕೆ ಬರಿಬೇಕು. ಆಯ್ಕೆಯಲ್ಲಿ ಏನೇನು ಬರ್ತದ್ರಿ? ಆಯ್ಕೆಯಲ್ಲಿ ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ. ಈ ವಾಕ್ಯವನ್ನು ಯಾವ ಗದ್ಯ ಭಾಗದಿಂದ, ಯಾವ ಲೇಖಕ್ಕೆ ಬರೆದ ಮತ್ತು ಯಾವ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಬರಿಬೇಕಾಗ್ತದೆ. ಇದನ್ನು ನೋಡ್ರಿ, ಆಯ್ಕೆಯಲ್ಲಿ ಬರ್ತದೆ. ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಎನ್ನುವಂತಹ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎನ್ನುವಂಥ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಎರಡನೇದಾಗಿ ಏನ್ ಬರಬೇಕ್ರಿ? ಸಂದರ್ಭದೊಳಗೆ ಏನ್ ಬರ್ತದ್ರಿ? ಈ ಮಾತನ್ನು ಯಾರಿಗೆ ಹೇಳಿದರು? ಈ ಮಾತನ್ನು ಯಾರು ಹೇಳ್ತಾರೆ? ದಯವಿಟ್ಟು ಬಾಗಿಲು ತೆಗೆದಿ, ನಾನು ಗಾಯಗೊಂಡಿದ್ದೇನೆ. ಈ ಮಾತನ್ನು ಸೈನಿಕ ವೈದ್ಯನಾಗಿರುವಂತ ರಾಹಿಲನ್ನು ಮುದುಕಿಗೆ ಹೇಳ್ತಾನೆ. ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅನ್ನುವಂಥದ್ದು ಏನ್ ಬರೀಬೇಕ್ರಿ? ವಿವರಣೆಯಲ್ಲಿ ಬರೆಯಬೇಕಾಗ್ತದೆ. ವಿವರಣೆಯೊಳಗೆ ಯಾವ ಸಂದರ್ಭದಲ್ಲಿ ವೈದ್ಯ ರಾಹಿಲನ್ನು ಮುದುಕಿಗೆ ಈ ಮಾತನ್ನು ಹೇಳಿರ್ತಾನೆ, ಯಾವ ಸಂದರ್ಭದಲ್ಲಿ ಹೇಳಿರ್ತಾನೆ ಅಂದ್ರೆ, ಅವನು ಬಹಳಷ್ಟು ಕಷ್ಟದ ಸಮಯದಲ್ಲಿ ಕಾಲು ನೋವಾಗಿದ್ರು ಕೂಡ ಆ ಮಿಂಚಿನ ಬೆಳಕಿನಲ್ಲಿ ಮುದುಕಿಯ ಮನೆಗೆ ಬಂದಾಗ ಈ ಮಾತನ್ನು ವೈದ್ಯ ಸೈನಿಕ ರಾಹಿಲ ಏನ್ ಮಾಡ್ತಾನ್ರಿ? ಆ ಮುದುಕಿಗೆ ಹೇಳ್ಬಿಡ್ತಾನೆ. ಎರಡನೇದಾಗಿ ಏನಂದ್ರೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಆಯ್ಕೆ ಒಂದೇ ರೀತಿಯಾಗಿರ್ತದೆ, ಸಂದರ್ಭ ಮಾತ್ರ ಬೇರೆ ಬೇರೆಯಾಗಿರ್ತದೆ. ಈ ಮಾತನ್ನು ಕೂಡ ಸೈನಿಕ ವೈದ್ಯ ರಾಹಿಲನು ಮುದುಕಿಗೆ ಹೇಳುತ್ತಾನೆ. ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅನ್ನುವಂಥದ್ದು ಎಲ್ಲಿ ಬರ್ಬೇಕ್ರಿ? ವಿವರಣೆಯೊಳಗೆ. ವಿವರಣೆಯಲ್ಲಿ ಏನ್ ಹೇಳ್ಬೇಕಾಗ್ತದ? ನಾನಾಕೆಯನ್ನು ಪರೀಕ್ಷಿಸುವೆ, ಬಿಸಿ ನೀರು ಸಿದ್ಧಪಡಿಸಿ ಅಂದಾಗ ವೈದ್ಯ ಸೈನಿಕ ರಾಹಿಲನು ಏನ್ ಮಾಡ್ತಾನ? ಮುದುಕಿಯ ಸೊಸೆಯನ್ನು ಪರೀಕ್ಷಿಸುವಾಗ ಯಾವ ಸಂದರ್ಭದಾಗ? ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ಬಹಳಷ್ಟು ಕಷ್ಟಪಡುತ್ತಿರುವ ಸಮಯದಲ್ಲಿ, ಹೆರಿಗೆ ನೋವಿನಿಂದ ಬಳಲುತ್ತಿರುವ ಸಮಯದಲ್ಲಿ ವೈದ್ಯರಾಯನು ಮುದುಕಿಗೆ ಈ ಮಾತನ್ನು ಹೇಳಿರ್ತಾನೆ. ಮೂರನೇದಾಗಿ ನೋಡ್ರಿ ಏನಿದೆ? ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆ ಎಲ್ಲ. ಈ ಮಾತನ್ನು ಯಾರಿಗೆ ಹೇಳಿದರು? ಮುದುಕಿಯು ಆ ವೈದ್ಯರಾಹಿಲ ಸೈನಿಕನಾಗಿರುವಂತವನು ಮನೆಯೊಳಗಡೆ ಬಂದಾಗ ಹೊರಗೆ ಸೈನಿಕ ವೇಷದಲ್ಲಿ 4-5 ಜನ ಬಂದಿರ್ತಾರೆ. ಜೋರಾದ ಧ್ವನಿಯಿಂದ ಅಧಿಕಾರವಾಣಿಯಿಂದ ಬಾಗಿಲು ತೆಗೀರಿ ಎಂದಾಗ ಆ ಮುದುಕಿಯು ರಾಹಿಲನನ್ನು ನೋಡಿ ಈ ಮಾತನ್ನು ಅಂದುಕೊಳ್ಳುತ್ತಾಳೆ. ಕೊನೆಯದಾಗಿ ಯಾವುದರಿ? ನನ್ನ ಮೊಮ್ಮಗುವಿನ ಹೆಣವಿದೆಯಲ್ಲಿ ಅದನ್ನು ನೋಡಿ. ಇಲ್ಲೂ ಕೂಡ ಆಯ್ಕೆ ಅದೇ ಇರ್ತದೆ. ಆಯ್ಕೆ ಯಾವ್ದು? ಲೇಖಕಿ ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಎನ್ನುವಂತಹ ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎನ್ನುವ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಸಂದರ್ಭ ಯಾರಿಗೆ? ಮುದುಕಿಯು ಸೈನಿಕ ವೇಷದಲ್ಲಿ ಬಂದಿರುವಂತಹ 4-5 ಜನರು ಒಳಗಡೆ ಬಂದು ಕೇಳಿದಾಗ ಈ ಮಾತನ್ನು ಮುದುಕಿಯು ಹೇಳುತ್ತಾಳೆ. ನನ್ನ ಮಗುವಿನ ಹೆಣವಿದೆಯಲ್ಲಿ ಅದನ್ನು ನೋಡಿ. ಒಳಗಡೆ ಯಾರಾದ್ರೂ ಬಂದಿದ್ದಾರೆ ಎಂದು ಕೇಳಿದಾಗ ಆ ಮುದುಕಿಯು ಈ ಮಾತು ಹೇಳ್ತಾಳೆ. ಯಾವ ಸಂದರ್ಭದಾಗ? ಆ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ಮಗು ಹುಟ್ಟಿದಾಗ ಆ ಮಗು ನಿರ್ಜೀವವಾಗಿರುತ್ತದೆ, ರಕ್ತಸಿಕ್ತವಾಗಿ ಬಿದ್ದಿರ್ತವೆ. ಆ ಮಗುವಿನ ಹೆಣವನ್ನು ತೋರಿಸಿ ಈ ಮಾತನ್ನು ಹೇಳಿಬಿಡ್ತಾಳೆ. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಅನೇಕ ಸಂದರ್ಭಗಳು ಈ ರೀತಿಯಾಗಿ ನಾವು ಬಿಡಿಸಿ ಬರೆಯಬಹುದು. ಆಗ ಕೊನೆಯದಾಗಿ ಈಗ ವ್ಯಾಕರಣಾಂಶಕ್ಕೆ ಬರೋಣ ಮಕ್ಕಳಿಗೆ. ನಾವು ವ್ಯಾಕರಣಾಂಶದಲ್ಲಿ ವರ್ಣಮಾಲೆಗಳನ್ನು ಮೊದಲು 8ನೇ ಮತ್ತು 9ನೇ ತರಗತಿಯಲ್ಲಿ ನೋಡಿದ್ದೇವೆ. ಅದಕ್ಕಾಗಿ ಪುನಃ ಮಾಡೋದಕ್ಕಾಗಿ ನಾವು ಇಂದು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು, ಆಮೇಲೆ ಸ್ವರಾಕ್ಷರಗಳು ಎಷ್ಟು, ವ್ಯಂಜನಾಕ್ಷರಗಳು ಎಷ್ಟು, ಯೋಗವಾಹಗಳು ಎಷ್ಟು ಎನ್ನುವಂಥದ್ದನ್ನ ತಿಳಿದುಕೊಳ್ಳೋಣ. ಸ್ವರಾಕ್ಷರಗಳು ಎಷ್ಟು? 13. ಸ್ವರಾಕ್ಷರಗಳು ಎಷ್ಟು? 13. ವ್ಯಂಜನಾಕ್ಷರಗಳು 34. ಯೋಗವಾಹಗಳು ಕೇವಲ 2. ಸ್ವರಾಕ್ಷರಗಳು 13, ವ್ಯಂಜನಾಕ್ಷರಗಳು 34, ಯೋಗವಾಹಗಳು 2. ಒಟ್ಟಿನಲ್ಲಿ ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧಗಳಿರ್ತಾವ್ರಿ? ಸ್ವರಾಕ್ಷರಗಳಲ್ಲಿ ಹ್ರಸ್ವ ಸ್ವರ,
ದೀರ್ಘ ಸ್ವರ ಮತ್ತೊಂದು ಪ್ಲುತ್ ಸ್ವರ ಅಂತ. ಈ ಪ್ಲುತ್ ಸ್ವರ ಅನ್ನುವಂಥದ್ದನ್ನು ನಾವು ಹೆಚ್ಚಾಗಿ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಕೇವಲ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಹ್ರಸ್ವ ಸ್ವರಗಳಲ್ಲಿ 6 ಬರ್ತವೆ, ದೀರ್ಘ ಸ್ವರಗಳಲ್ಲಿ 7. ಒಟ್ಟಿನಲ್ಲಿ ಸ್ವರಾಕ್ಷರಗಳು 13 ಅಲ್ಲ, ಅದರಲ್ಲಿ 6 ಹ್ರಸ್ವ ಸ್ವರ ಮತ್ತು 7 ದೀರ್ಘ ಸ್ವರ. ಆ ಹ್ರಸ್ವ ಸ್ವರಗಳೇವ ನೋಡ್ರಿ, ಅ, ಇ, ಉ, ರು, ಎ ಮತ್ತು ಓ. ದೀರ್ಘ ಸ್ವರಗಳಲ್ಲಿ ಆ, ಇ, ಉ, ಎ, ಐ, ಓ, ಔ. ಈ ಆ ಮತ್ತು ಈ ಉ ಇವೆಲ್ಲ 3 ಅಕ್ಷರಗಳಿಂದವೇ ಪ್ಲುತ್ ಸ್ವರಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸ್ವರಾಕ್ಷರಗಳು ಎಷ್ಟು? 13. ಅದರಲ್ಲಿ 3 ವಿಧಗಳು, ಹ್ರಸ್ವ ಸ್ವರ, ದೀರ್ಘ ಸ್ವರ ಮತ್ತು ಪ್ಲುತ್ ಸ್ವರ ಅಂತ. ನಾವು ಗಣನೆಗೆ ತೆಗೆದುಕೊಳ್ಳುವುದು ಕೇವಲ 2, ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ ಅಂತ. ಹ್ರಸ್ವ ಸ್ವರಗಳು 6, ದೀರ್ಘ ಸ್ವರಗಳು 7. ಎರಡನೇದಾಗಿ ವ್ಯಂಜನಾಕ್ಷರಗಳು ಒಟ್ಟು 34. ಈ ವ್ಯಂಜನಾಕ್ಷರಗಳಲ್ಲಿ 2 ವಿಧಗಳನ್ನು ನೋಡಬಹುದು, ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಎಷ್ಟು ವಿಧಗಳು ಕಾಣಬಹುದ್ರಿ ನಾವು? ವರ್ಗೀಯ ವ್ಯಂಜನಗಳಲ್ಲಿ ಕೂಡ ಮತ್ತೆ 3 ವಿಧಗಳನ್ನು ಕಾಣಬಹುದು. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತೊಂದು ಅನುನಾಸಿಕ ಅಕ್ಷರಗಳು. ಎಷ್ಟ್ರಿ? ವ್ಯಂಜನಾಕ್ಷರಗಳು 34 ಒಟ್ಟು. ಅದರಲ್ಲಿ ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಾಕ್ಷರಗಳು. ಈ ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಮತ್ತೆ 3 ಪ್ರಕಾರಗಳು, ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತೊಂದು ಅನುನಾಸಿಕ ಅಕ್ಷರಗಳು. ಈಗ ಮೊದಲನೇದಾಗಿ ನಾವು ವರ್ಗೀಯ ವ್ಯಂಜನಗಳನ್ನು ವಿಧ ವಿಧವಾಗಿ ನೋಡಿಕೊಳ್ಳೋಣ. ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪ ಪ್ರಾಣದಲ್ಲಿ ಯಾವ ಅಕ್ಷರಗಳು ಬರ್ತವೆ ಮತ್ತು ಮಹಾಪ್ರಾಣದಲ್ಲಿ ಯಾವ ಅಕ್ಷರಗಳು ಬರ್ತವೆ ಮತ್ತು ಅನುನಾಸಿಕ ಅಕ್ಷರಗಳಲ್ಲಿ ಯಾವ ಅಕ್ಷರಗಳು ಬರ್ತವೆ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣದಲ್ಲಿ ಪ್ರತಿ ವರ್ಗದ ಒಟ್ಟು ವ್ಯಂಜನಾಕ್ಷರಗಳು 34 ಇರ್ತವೆ. ಅದರಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಉಳಿದವುಗಳು ಅವರ್ಗೀಯ ವ್ಯಂಜನಗಳಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಲ್ಪ ಪ್ರಾಣ ಅಕ್ಷರಗಳು ಯಾವ್ಯಾವ ಬರ್ತವೆ ಅಂದರೆ ಪ್ರತಿ ವರ್ಗದ ಮೊದಲ ಮತ್ತು 3ನೆಯ ಅಕ್ಷರಗಳು. ಅಲ್ಪ ಪ್ರಾಣಾಕ್ಷರಗಳು ಪ್ರತಿ ವರ್ಗದ ಮೊದಲ ಮತ್ತು 3ನೇ ಅಕ್ಷರಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಮಹಾಪ್ರಾಣದಲ್ಲಿ ಪ್ರತಿ ವರ್ಗದ 2 ಮತ್ತು 4ನೆಯ ಅಕ್ಷರಗಳನ್ನು ನಾವು ಮಹಾಪ್ರಾಣವಾಗಿ ಗಣನೆಗೆ ತೆಗೆದುಕೊಳ್ಳಬೇಕು. ಈಗ ಕೊನೆಗೆ ಉಳಿದಿರುವುದು ಯಾವ್ದ್ರಿ? ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳೇ ಅನುನಾಸಿಕ ಅಕ್ಷರಗಳು. ಕೊನೆಯ ಅಕ್ಷರಗಳು ನೋಡ್ರಿ, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗ್ತದ್ರಿ. ಇವು ಪ್ರತಿ ವರ್ಗದ ಕೊನೆಯ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ನೋಡೋಣ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣದಲ್ಲಿ ಪ್ರತಿ ವರ್ಗದ ಮೊದಲ ಮತ್ತು 3ನೇ ಅಕ್ಷರಗಳು, ಮಹಾಪ್ರಾಣದಲ್ಲಿ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು, ಅನುನಾಸಿಕದಲ್ಲಿ ಪ್ರತಿ ವರ್ಗದ ಕೊನೆಯ ಅಕ್ಷರಗಳು. ಗೊತ್ತಾಯ್ತಲ್ವಿ? ವ್ಯಂಜನಾಕ್ಷರದಲ್ಲಿ ವರ್ಗೀಯ ವ್ಯಂಜನದಲ್ಲಿ ಇಂತಿಷ್ಟು ವಿಷಯಗಳು ಬರ್ತವೆ. ಆಮೇಲೆ ಅವರ್ಗೀಯ ವ್ಯಂಜನಗಳು ಎಷ್ಟು ರೀ? 9. 1, 2, 3, 4, 5, 6, 7, 8, 9. ಯದಿಂದ ಲವರೆಗಿನ ಅಕ್ಷರಗಳು ಏನಿರ್ತಾವ್ರಿ? ಅವರ್ಗೀಯ ಅಕ್ಷರಗಳು. ವ್ಯಂಜನಾಕ್ಷರಗಳು ವರ್ಗೀಯ, ಅವರ್ಗೀಯ. ಈ ವರ್ಗೀಯದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅವರ್ಗೀಯದಲ್ಲಿ ಯದಿಂದ ಲವರೆಗಿನ ಅಕ್ಷರಗಳು ಏನಿರ್ತಾವ? ನೀವು ಅವರ್ಗೀಯ ಅಕ್ಷರಗಳು. ಈಗ ಯೋಗವಾಹಗಳು ಎಷ್ಟ್ರಿ? ಯೋಗವಾಹಗಳು 2. 1 ಅನುಸ್ವಾರ, 2 ಅಹ ವಿಸರ್ಗ. ಅರ್ಥ ಆಯ್ತಲ್ವಿ? ನಮಗೆ ವರ್ಣಮಾಲೆಯಲ್ಲಿ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು ಮತ್ತೊಂದು ಯೋಗವಾಹಗಳು. ಸ್ವರಾಕ್ಷರಗಳಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ್ ಸ್ವರ ಅಂತೆ. ಆಮೇಲೆ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಮತ್ತು ಅವರ್ಗೀಯ ಅಕ್ಷರಗಳು. ವರ್ಗೀಯದಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಆಮೇಲೆ ಅವರ್ಗೀಯದಲ್ಲಿ ಯದಿಂದ ಲವರೆಗಿನ ಅಕ್ಷರಗಳು. ಕೊನೆಗೆ ಯೋಗವಾದದಲ್ಲಿ 2 ಪ್ರಕಾರಗಳು, ಅನುಸ್ವಾರ, ಅಹ
ವಿಸರ್ಗ. ಇಷ್ಟೆಲ್ಲ ನಮ್ಮ ವರ್ಣಮಾಲೆಯಲ್ಲಿ ಒಳಗೊಂಡಿರುವಂತಹ ಅಕ್ಷರಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ವರ್ಣಮಾಲೆಯಲ್ಲಿ ಇಷ್ಟು ವಿಧಗಳು. ಈಗ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಯುದ್ಧ ಪಾಠದಲ್ಲಿ ಬಂದಂತಹ ವ್ಯಾಕರಣ ಅಂಶದಲ್ಲಿ ಗುಣಿತಾಕ್ಷರಗಳು ಅನ್ನುವಂಥದ್ದು. ಗುಣಿತಾಕ್ಷರ ಇದಕ್ಕೆ ಕರೀತಾರೆ ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರಗಳು. ಏನ್ರಿ? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರಗಳು. ಅವು ಯಾವ್ಯಾವ ಬರ್ತಾವ್ರಿ? ಕ ಅಧಿಕ ಅ, ಕ, ಕ ಅಧಿಕ ಅ, ಕ, ಯ ಅಧಿಕ ಉ ಯು, ಚ ಅಧಿಕ ಇ ಚಿ. ನೋಡ್ರಿ ಇಲ್ಲಿ ಒಂದು ವ್ಯಂಜನಾಕ್ಷರ. ವ್ಯಂಜನಾಕ್ಷರಗಳು ಏನು ಬರ್ತವೆ ಇದ್ರಾಗ? ಕ, ಯ, ಚ ಇವೆಲ್ಲವೂ ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರುವುದು. ಎಷ್ಟದರಲ್ಲಿ ಸ್ವರಾಕ್ಷರಗಳು? ಒಂದೊಂದು. ಅದು ಅ ಇರಬಹುದು, ಆ ಇರಬಹುದು, ಉ ಇರಬಹುದು, ಅದು ಹ್ರಸ್ವ ಸ್ವರನೇ ಇರಬಹುದು ಅಥವಾ ದೀರ್ಘ ಸ್ವರನೇ ಇರಬಹುದು. ಕೇವಲ ನಮಗೆ ಏನ್ ಹೇಳಿದ್ರಿ? ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರಗಳು. ಒಟ್ಟಿನಲ್ಲಿ ಒಂದು ವ್ಯಂಜನಾಕ್ಷರ ಯಾವುದು ಇರಬಹುದು, ಅದು ಅದಕ್ಕೆ ಒಂದು ಏನ್ ಸೇರಿರ್ಬೇಕ್ರಿ? ಒಂದು ಸ್ವರಾಕ್ಷರ ಸೇರಿರ್ಬೇಕು. ಅವಾಗ ಅದು ಏನಾಗ್ತದ್ರಿ? ಗುಣಿತಾಕ್ಷರ ಆಗ್ಬಿಡ್ತದೆ. ಅದು ಕ, ಖ, ಗ ಇರ್ಬೋದು, ಚ ಇರ್ಬೋದು, ಏನೇ ಆಗಿರ್ಲಿ ಈ ಕಡೆ ವ್ಯಂಜನಾಕ್ಷರ ಪೂರ್ವ ಪದದಲ್ಲಿ, ಉತ್ತರ ಪದದಲ್ಲಿ ಸ್ವರಾಕ್ಷರ, ಕೊನೆಗೆ ಆಗುವ ಅಕ್ಷರವೇ ಗುಣಿತಾಕ್ಷರ. ಮತ್ತೊಂದು ಯಾವ್ದು ಬರ್ತದೆ ಇಲ್ಲಿ? ಸಂಯುಕ್ತಾಕ್ಷರ ಬರ್ತದೆ. ನಮ್ಮ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಂಯುಕ್ತಾಕ್ಷರದ ಅರ್ಥ ಮತ್ತು ಅದರ ವಿಧಗಳು ನೋಡೋಣ. ಸಂಯುಕ್ತಾಕ್ಷರ ಕರೀತಾರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರಗಳು. ಎಷ್ಟಿರ್ಬೇಕ್ರಿ? ಅವು ಎರಡು ಇರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು. ಆ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಎಂದು ಕರೆಯುವರು. ಸಂಯುಕ್ತಾಕ್ಷರಕ್ಕೆ ಮತ್ತೊಂದು ಹೆಸರು ಉಂಟು, ಅದಕ್ಕೆ ಒತ್ತಕ್ಷರಗಳು ಕೂಡ ಎಂದು ಕರೆಯಬಹುದು. ಎದಕ್ಕೆ? ಸಂಯುಕ್ತಾಕ್ಷರಕ್ಕೆ ಒತ್ತಕ್ಷರ ಕೂಡ ಅನ್ನಬಹುದು. ಈ ಸಂಯುಕ್ತಾಕ್ಷರದಲ್ಲಿ ಎಷ್ಟು ವಿಧಗಳಿವೆ? ಎರಡು ವಿಧಗಳು. ಒಂದು ಸಜಾತೀಯ ಸಂಯುಕ್ತಾಕ್ಷರ, ಮತ್ತೊಂದು ವಿಜಾತೀಯ ಸಂಯುಕ್ತಾಕ್ಷರ. ನೀವು ಮೊದಲೆಲ್ಲ 8 ಮತ್ತು 9ನೇ ತರಗತಿಯಲ್ಲಿ ಕಲಿತಂತಹ ವಿಷಯಗಳಲ್ಲಿ ನಾವೇನ್ ಮಾಡ್ತಿದ್ದೇವೆ? ಪುನರಾವಲೋಕನ ಮಾಡ್ತಾ ಇದ್ದೀವಿ. ಎಷ್ಟು ವಿಧಗಳಿವೆ? ಸಂಯುಕ್ತಾಕ್ಷರದಲ್ಲಿ ಎರಡು ವಿಧ, ಸಜಾತೀಯ ಸಂಯುಕ್ತಾಕ್ಷರ ಮತ್ತೊಂದು ವಿಜಾತೀಯ ಸಂಯುಕ್ತಾಕ್ಷರ. ಸಜಾತೀಯ ಸಂಯುಕ್ತಾಕ್ಷರದಲ್ಲಿ ಒಂದೇ ಜಾತಿಯ ಅಕ್ಷರಗಳಿರ್ತವೆ. ವಿಜಾತೀಯ ಸಂಯುಕ್ತಾಕ್ಷರದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಕ್ಷರ ಇರಬಹುದು. ನಾವು ಸಂಯುಕ್ತಾಕ್ಷರದ ಅರ್ಥದಲ್ಲಿ ತಿಳಿದುಕೊಂಡಿದ್ದೇವೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರ ಸಂಯುಕ್ತಾಕ್ಷರ. ಈ ಸಜಾತೀಯ ಸಂಯುಕ್ತಾಕ್ಷರದಲ್ಲಿ ಏನು ಬರ್ತವೆ? ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಹೆಮ್ಮೆ, ಕಿನ್ನರಿ, ಪೆನ್ನು, ಎಚ್ಚರ, ಕತ್ತಲೆ, ಹಗ್ಗ, ಅಣ್ಣ, ಕಣ್ಣು ಇತ್ಯಾದಿ ಅಕ್ಷರಗಳು ಸೇರಿ ಆಗುವುದಕ್ಕೆ ಸಜಾತೀಯ ಸಂಯುಕ್ತಾಕ್ಷರ ಅಂದರೆ. ಸಜಾತೀಯ ಅಂದ್ರೆ ಒಂದೇ ರೀತಿಯ ಜಾತಿಯ, ಒಂದೇ ರೀತಿಯ ಒತ್ತಕ್ಷರಗಳು. ಪ ಕೆಳಗೆ ಪ, ಮ ಕೆ ಮ, ಕ, ಜ, ಮ, ನ, ನ, ಚ, ತ, ನ, ನ ಈ ರೀತಿಯಾಗಿ ಒಂದೇ ಜಾತಿಯ ಒತ್ತಕ್ಷರಗಳು ಸೇರಿದಾಗ ಅದು ಸಜಾತೀಯ ಸಂಯುಕ್ತಾಕ್ಷರ. ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ. ವಿಜಾತೀಯ ಸಂಯುಕ್ತಾಕ್ಷರದಲ್ಲಿ ಕೂಡ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು. ನೋಡ್ರಿ ಇಲ್ಲಿ ಕೇವಲ ಎರಡು ಅಕ್ಷರಗಳಿವೆ, ಇಲ್ಲಿ ಎರಡಕ್ಕಿಂತ ಹೆಚ್ಚು. ಅದು 3 ಅಕ್ಷರ ಇರ್ಬೋದು, 4, 5, 6 ಎಷ್ಟೇ ಇರ್ಬೋದು. ಅದು ಎರಡಕ್ಕಿಂತ ಹೆಚ್ಚು ಅಕ್ಷರಗಳು ಸೇರಿದಾಗ ಅದು ವಿಜಾತೀಯ ಸಂಯುಕ್ತಾಕ್ಷರ. ಇಲ್ಲಿ ವಿಜಾತೀಯ ಸಂಯುಕ್ತಾಕ್ಷರದಲ್ಲಿ ಏನ್ ಬರ್ತಾವ್ರಿ? ಉಷ್ಣ, ಅಸ್ತ್ರ, ಅಕ್ಷರ, ವಸ್ತ್ರ, ದಿವ್ಯ, ಭವ್ಯ, ಸ್ಫೋಟಿಸು, ಅದ್ಭುತ ಇತ್ಯಾದಿ ಇವು ವಿಜಾತೀಯ ಸಂಯುಕ್ತಾಕ್ಷರಗಳು. ಇಲ್ಲಿ ಒಂದೇ ಜಾತಿಯ ಸಂಯುಕ್ತಾಕ್ಷರ, ಇಲ್ಲಿ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳು. ಶ ಕೆಳಗೆ ಣ ಒತ್ತಕ್ಷರ, ಸ ಕೆಳಗೆ ತ ಒತ್ತಕ್ಷರ, ಕ ಕೆಳಗೆ ಶ, ಭ, ರ, ವ ಗೆ ಯ, ವ ಗೆ ಯ, ಸ ಗೆ ತ, ಸ ಗೆ ಪ, ದ ಗೆ ಹ. ಈ ರೀತಿಯಾಗಿ ವಿಜಾತೀಯ ಸಂಯುಕ್ತಾಕ್ಷರಗಳು ಕೂಡ ಇಲ್ಲಿ ನಾವು ಕಾಣಬಹುದು. ಒಂದೇ ಜಾತಿಯ ಒತ್ತಕ್ಷರಗಳಿಗೆ ಸಜಾತಿಯ, ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳಿಗೆ ವಿಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯಬಹುದು. ನಾವು ಒಟ್ಟಿನಲ್ಲಿ ಏನೇ ತಿಳ್ಕೊಂಡಿದ್ದೀವಿ ಇವತ್ತಿನ ವಿಷಯದಲ್ಲಿ? ವರ್ಣಮಾಲೆಯಲ್ಲಿ ಇಷ್ಟು ವಿಧಗಳು.
ಯಾವ್ಯಾವು? ಸಂಯುಕ್ತ ಸ್ವರಾಕ್ಷರಗಳು, ವ್ಯಂಜನಾಕ್ಷರಗಳು, ಯೋಗವಾಹಗಳು, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ, ಹ್ರಸ್ವಸ್ವರ, ದೀರ್ಘಸ್ವರ. ಯೋಗವಾಹಗಳು ಎಷ್ಟ್ರಿ? ಅನುಸ್ವಾರ, ವಿಸರ್ಗ, ಆಮೇಲೆ ಅವರ್ಗೀಯ ವ್ಯಂಜನಗಳು ಮತ್ತು ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಪ್ರಶ್ನೆಗಳು ನೋಡಬೇಕಾದ್ರೆ ಸಂದರ್ಭದಲ್ಲಿ ಇನ್ನು 4-5 ಸಂದರ್ಭಗಳನ್ನು ನಾವು ತಿಳಿದುಕೊಳ್ಳೋಣ. ಅಮ್ಮ ಬಾಗಿಲು ತೆಗೆಯಿರಿ. ಎರಡನೇದಾಗಿ, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸುವೆ. ಮೂರನೇದಾಗಿ, ಯಾರದೊಳಗೆ ಬಾಗಿಲು ತೆಗೆಯಿರಿ. ನಾಲ್ಕನೇದಾಗಿ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ಐದನೇದಾಗಿ, ಆಗಲೂ ಯುದ್ಧ ಆಗುತ್ತಾ ಅಜ್ಜಿ. ಕೊನೆಯದಾಗಿ, ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ. ಮೊದಲನೇದಾಗಿ ಏನಂದ್ರಿ? ಅಮ್ಮ ಬಾಗಿಲು ತೆಗೀರಿ. ಮೊದಲಿಗೆ ಏನ್ ಬರ್ಬೇಕ್ರಿ? ಆಯ್ಕೆ. ಆಯ್ಕೆಯಲ್ಲಿ ಯಾವ ವಿಷಯ ಬರ್ತದ್ರಿ? ಈ ಪಾಠದ ಗದ್ಯ ಭಾಗದ ಲೇಖಕಿ ಮತ್ತು ಯಾವ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವುದನ್ನ ತಿಳಿದುಕೊಳ್ಳಬಹುದು. ಯಾವ್ದು? ಅಮ್ಮ ಬಾಗಿಲು ತೆಗೀರಿ. ಈ ವಾಕ್ಯವನ್ನು ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕಿ ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಎನ್ನುವ ಕಥಾ ಸಂಕಲನದಿಂದ ಆರಿಸಿಕೊಂಡ ಸಣ್ಣ ಕಥೆಯ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಎರಡನೇದಾಗಿ ಏನ್ ಬರ್ತದೆ? ಸಂದರ್ಭ. ಸಂದರ್ಭದಲ್ಲಿ ಯಾವ ವಿಷಯ ಒಳಗೊಂಡಿರ್ತದ್ರಿ? ಈ ಮಾತನ್ನು ಯಾರು ಯಾರಿಗೆ ಹೇಳಿರ್ತಾರೆ? ಯಾರು ಹೇಳ್ತಾರೆ ಅಮ್ಮ ಬಾಗಿಲು ತೆಗೀರಿ ಅಂತ? ವೈದ್ಯ ಸೈನಿಕ ರಾಣಿಯನ್ನು ಯಾರಿಗೆ ಹೇಳ್ತಾರ್ರಿ? ಆ ಮನೆಯ ಮುದುಕಿಗೆ, ಮನೆಯ ಒಡತಿಗೆ ಹೇಳ್ತಾನ, ಅಮ್ಮ ಬಾಗಿಲು ತೆಗೆಯಿರಿ. ವಿವರಣೆಯಲ್ಲಿ ಏನ್ ಬರ್ತದ್ರಿ? ಯಾವ ಸಂದರ್ಭದಲ್ಲಿ ಸೈನಿಕ ಆಗಿರುತ್ತ ವೈದ್ಯ ರಾಣಿಯನ್ನು ಆ ಮುದುಕಿಗೆ ಹೇಳಿರ್ತಾನೆ? ಕಷ್ಟದ ಸಮಯದಲ್ಲಿ ದಡವನ್ನು ಈಜಿ ಎಲ್ಲಿ ಬರ್ತಾನ್ರಿ? ಆ ಸಮುದ್ರದ ತೀರದಲ್ಲಿ ಅವನು ತೇಲಿ ಬಂದಾಗ ಅವನು ಬಹಳಷ್ಟು ನೊಂದಿದವನಾಗಿರ್ತಾನೆ, ಕಾಲಿಗೆ ಗಾಯ ಕೂಡ ಆಗಿರುತ್ತದೆ. ಅಂತ ಸಂದರ್ಭದಲ್ಲಿ ಆ ಮನೆಗೆ ಬಾಗಿಲು ಬಡಿದಾಗ ಈ ರೀತಿಯಾದ ಮಾತನ್ನು ಹೇಳ್ತಾನೆ, ಅಮ್ಮ ಬಾಗಿಲು ತೆಗೆಯಿರಿ. ಎರಡನೇದಾಗಿ, ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸುವೆ. ಯಾವ ಸಂದರ್ಭದಲ್ಲಿ? ಇಲ್ಲಿ ಆಯ್ಕೆ ಅದೇ ಬರ್ತದೆ. ಲೇಖಕಿ ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಎನ್ನುವಂತಹ ಕಥಾ ಸಂಕಲನದಿಂದ ಇದ್ದ ಯುದ್ಧ ಎನ್ನುವ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭದಾಗ ಈ ಮಾತನ್ನು ವೈದ್ಯ ಸೈನಿಕರಾಗಿರುವಂತ ರಾಹಿಲನ್ನು ಯಾರಿಗೆ ಹೇಳ್ತಾನ್ರಿ? ಅಜ್ಜಿಗೆ, ಆ ಮನೆಯ ಮುದುಕಿಗೆ ಹೇಳ್ತಾನ. ಯಾವ ಸಂದರ್ಭದಲ್ಲಿ ಬರೀಬೇಕಾದ್ರೂ ಏನ್ ಬರ್ತದೆ? ವಿವರಣೆಯಲ್ಲಿ. ವಿವರಣೆಯಲ್ಲಿ ಏನಿರ್ತದ್ರಿ? ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿರೋದು. ಯಾವಾಗ ಹೇಳ್ತಾನ್ರಿ? ಆ ರಾಹಿಲನ್ನು ಆ ಮುದುಕಿಯ ಮನೆಯ ಒಳಗಡೆ ಬಂದಾಗ ಅಲ್ಲೋ ಒಬ್ಬ ಹೆಂಗಸು ಏನೇಗಿರ್ತಾಳೆ? ಹೆರಿಗೆಯ ನೋವಿನಿಂದ ಬಹಳಷ್ಟು ಕಷ್ಟವನ್ನು ಪಡ್ತಾ ಇರ್ತಾಳೆ, ಬಹಳಷ್ಟು ನೋವಿನಿಂದ ಬಳಲ್ತಾ ಇರ್ತಾಳೆ. ಆಗ ಮುದುಕಿ ಹೇಳ್ತಾಳೆ, ನನ್ನ ಸೊಸೆ ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದಾಳೆ, ಇಂಥ ರಾತ್ರಿ ಸಮಯದಲ್ಲಿ ಲಾಕೌಟ್ ನಿಯಮವನ್ನು ಪಾಲಿಸಲಾಗ್ತಾ ಇದೆ, ಅದಕ್ಕಾಗಿ ವೈದ್ಯರ ಹತ್ತಿರ ಹೋಗುವಂತೆ ಇಲ್ಲ, ಮನೆಗೆ ಯಾವ ವೈದ್ಯರನ್ನು ಕರೆಸಿಕೊಳ್ಳುವಂತೆ ಇಲ್ಲ. ಅದಕ್ಕಾಗಿ ಆ ರಾಹಿಲ ಏನ್ ಹೇಳ್ತಾನೆ? ಅಮ್ಮ ನಾನು ಒಬ್ಬ ಡಾಕ್ಟರ್ ಇದ್ದೀನಿ, ನಾನು ನಿನ್ನ ಸೊಸೆಯನ್ನು ಪರೀಕ್ಷಿಸಲೇ ಎಂದು ಈ ಮಾತನ್ನು ಹೇಳ್ಬಿಡ್ತಾನೆ. ಈಗಲೇ ಮೂರನೇದಾಗಿ, ಯಾರೊಳಗೆ ಬಾಗಿಲು ತೆಗೆಯಿರಿ. ಈ ವಾಕ್ಯವನ್ನು ಕೂಡ ಸಾರಾ ಅಬೂಬಕರ್ ಅವರು ಬರೆದಿರುವ ಚಪ್ಪಲಿಗಳು ಎನ್ನುವ ಕಥಾ ಸಂಕಲನದಿಂದ ಇದ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಾರು ಹೇಳ್ತಾರೆ? ಯಾರದೊಳಗೆ ಬಾಗಿಲು ತೆಗೆಯಿರಿ. ಸೈನಿಕ ವೇಷದಲ್ಲಿ ಬಂದಿರುವಂತ 4 ಜನರು ಮುದುಕಿಯ ಮನೆಗೆ ಬಂದು ಈ ಮಾತನ್ನು ಹೇಳುತ್ತಾರೆ. ರಾಹಿಲನ್ನು ಹುಡುಕುತ್ತಾ ಅವರು ಆ ಮನೆಗೆ ಬಂದಾಗ ಈ ಮಾತನ್ನು ಆ ಮುದುಕಿಗೆ ಹೇಳುತ್ತಾರೆ. ಇದು ವಿವರಣೆಯಲ್ಲಿ ಒಳಗೊಂಡಿರುತ್ತದೆ. 4ನೇದಾಗಿ ನೋಡ್ರಿ, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ಇದು ಕೂಡ ಈ ವಾಕ್ಯವಂತೆಯೇ ಉತ್ತರ ಬರೀಬೇಕಾದ್ರಿ. ಆಯ್ಕೆಯಲ್ಲಿ ಅದಷ್ಟನ್ನು ಒಳಗೊಂಡಿರುತ್ತದೆ. ಕಥಾ ಸಂಕಲನ ಯಾವುದು, ಈ ಗದ್ಯ ಭಾಗದ ಲೇಖಕಿ ಯಾರು ಮತ್ತು ಅದು ಯಾವ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಅವಾಗ ಸಂದರ್ಭದಲ್ಲಿ ಏನ್ ಬರ್ತದ್ರಿ? ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆ. ಆ 4-5 ಜನ ಸೈನಿಕ ವೇಷದಲ್ಲಿ ಬಂದಿರುವಂತಹ ಜನ ಆ ಮುದುಕಿಯನ್ನು ಈ ಮಾತನ್ನ ಕೇಳ್ಬಿಡ್ತಾರೆ. 5ನೇದಾಗಿ, ಆಗಲೂ ಯುದ್ಧ ಆಗಿತ್ತ ಅಜ್ಜಿ. ಅಜ್ಜಿ ಏನ್ ಹೇಳ್ತಾರ್ರಿ? ಆಗಲೂ ಯುದ್ಧ ಆಗಿತ್ತ
ಈ ಮಾತನ್ನು ಕೇಳ್ಬಿಡ್ತಾನೆ. ಯುದ್ಧದ ಬಗ್ಗೆ ಆಕೆ ತನ್ನ ದುಃಖ, ನೋವು, ನಲಿವುಗಳನ್ನ ಆ ಗಾಯನಿಗೆ ಬಿಚ್ಚಿಟ್ಟಾಗ ಅವನು ಈ ರೀತಿಯಾದ ಉತ್ತರವನ್ನು ಪಟ್ಟು ಬಿಡ್ತಾನೆ. ಇದರಲ್ಲಿ ಆಯ್ಕೆ ಯಾರು ಬರ್ತದ್ರಿ? ಸಂದರ್ಭನೆ ಬೇರೆ. ಸಂದರ್ಭದಲ್ಲಿ ಏನ್ ಬರ್ತದ್ರಿ? ಈ ಮಾತನ್ನು ರಾಹಿಲನು ಮುದುಕಿಗೆ ಹೇಳುತ್ತಾನೆ ಅಥವಾ ಅಜ್ಜಿಗೆ ಹೇಳುತ್ತಾನೆ. ಯಾವ ಸಂದರ್ಭದಾಗ? ಆ ಮುದುಕಿಯು ತನ್ನ ನೋವುಗಳನ್ನು ರಾಹಿಲನ ಮುಂದೆ ಹೇಳಿಕೊಳ್ಳುತ್ತಿದ್ದಾಗ. ಯಾವ ವಿಷಯದಲ್ಲಿ? ಆ ಮುದುಕಿ ಹೇಳ್ತಾಳೆ, ನನ್ನ ಮದುವೆಯಾಗಿ 50 ವರ್ಷಗಳಾಯಿತು, ಅವಾಗಿನಿಂದ ನಾನು ಬಹಳಷ್ಟು ಸುಖವಾಗಿದ್ದೆ, ನನಗೆ ಸಾಕಾಗುವಷ್ಟು ಆಸ್ತಿ ಐಶ್ವರ್ಯ ಇತ್ತು, ಆದ್ರೂ ಕೂಡ ಈ ಜನರು ಧರ್ಮ ನೀತಿ ಎನ್ನುವಂಥದ್ದನ್ನು ಬಿಟ್ಬಿಟ್ಟು ಅದನ್ನು ದೋಚಿಕೊಂಡು ಈ ರೀತಿಯಾಗಿ ಯುದ್ಧವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಸಂದರ್ಭದಲ್ಲಿ ಈ ಮಾತನ್ನು ರಾಹಿಲನು ಅಜ್ಜಿಗೆ ಕೇಳುತ್ತಾನೆ. ಕೊನೆಯದಾಗಿ ಬರ್ತದ್ರಿ, ಈಗ ನಿಮ್ಮ ಮಗ ಎಲ್ಲಿದ್ದಾನಮ್ಮ? ಯಾವ ಸಂದರ್ಭದಲ್ಲಿ ಬರ್ತದಂದ್ರೆ ಇದು ಕೂಡ ಅದೇ ಆಯ್ಕೆಯಲ್ಲಿ ಬರ್ತದ್ರಿ. ಈ ಮಾತನ್ನು ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಸಾರಾ ಅಬೂಬಕರ್ ಅವರ ಗದ್ಯ ಭಾಗದಿಂದ ಈ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಮತ್ತೆ ಸಂದರ್ಭದಲ್ಲಿ ಏನ್ ಬರ್ತದ್ರಿ? ಈ ಮಾತನ್ನು ರಾಹಿಲನು ಮುದುಕಿಗೆ ಕೇಳುತ್ತಾನೆ. ಯಾವ ಸಂದರ್ಭದೊಳಗ? ಮುದುಕಿಯು ರಾಹಿಲನನ್ನು ನೋಡಿದಾಗ ಆಕೆಗೆ ಏನಿಸ್ತದೆ? ಆ ಮಗು ದಕ್ಕಲಿಲ್ಲವಲ್ಲ. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಆಡ್ತಾ ಇದ್ರೆ ನಮಗೆ ಎಷ್ಟೋ ಸಂತೋಷವಾಗುತ್ತಿತ್ತು, ಆದ್ರೆ ಆ ಮಗು ಹುಟ್ಟಿದ ತಕ್ಷಣವೇ ಸತ್ತು ಹೋಗ್ಬಿಟ್ಟು. ನನ್ನ ಮಗ ಚಿಕ್ಕವನಿದ್ದಾಗ ಆತನ ತಂದೆ ಯುದ್ಧಕ್ಕೆ ಹೋದವನು ಹಿಂತಿರುಗಲೇ ಇಲ್ಲ. ಈಗ ಏನಾಗಿದೆ? ಈ ಚಿಕ್ಕ ಮಗು ಹುಟ್ಟಿದೆ, ನನ್ನ ಮಗ ಯುದ್ಧಕ್ಕೆ ಹೋದವನು ಇನ್ನು ಬರಲಿಲ್ಲ. ನನ್ನ ಮಗನ ತಂದೆ ಹೋಗಿ ಹಿಂತಿರುಗಿ ಬರುವಷ್ಟರಲ್ಲಿ ನಾನು ನನ್ನ ಮಗನ ಮದುವೆಯನ್ನು ಮಾಡಿಸಿದೆ. 4-5 ವರ್ಷಗಳಲ್ಲಿ ಅವನಿಗೆ ಒಂದು ಮಗು ಕೂಡ ಆಗಿರ್ಬೇಕಾಗಿತ್ತು, ಆದ್ರೆ ಮಗು ಕೂಡ ದೇವರ ದಯದಿಂದ ಬದುಕುಳಿಯಲಿಲ್ಲ. ಏನಾಗುತ್ತಿದೆ? ಅದು ಕೂಡ ಇಲ್ಲದಂತಾಗಿದೆ. ಈ ಸಂದರ್ಭದೊಳಗ ರಾಹಿಲನು ಮುದುಕಿಗೆ ಕೇಳ್ಬಿಡ್ತಾನೆ, ಅಮ್ಮ ಈಗ ನಿನ್ನ ಮಗ ಎಲ್ಲಿದ್ದಾನೆ ಎನ್ನುವಂಥದ್ದನ್ನು. ಈ ರೀತಿಯಾಗಿ ಈ ನಮ್ಮ ಯುದ್ಧ ಎನ್ನುವಂತ ಸಣ್ಣ ಕಥೆಯಲ್ಲಿ ಒಂದೊಂದು ವಾಕ್ಯದಲ್ಲಿ ಅಥವಾ ಒಂದೊಂದು ವಿಷಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ಆರಿಸಿಕೊಂಡು ನಾವು ಏನ್ ಮಾಡ್ಬೇಕಾಗ್ತದೆ? ಆ ಯಾವ ಸಂದರ್ಭದಲ್ಲಿ ಯಾರು ಯಾರಿಗೆ ಈ ಮಾತನ್ನು ಈ ವಿಷಯವನ್ನು ಹೇಳಿರ್ತಾರೆ, ಅದಕ್ಕಾಗಿ ಇಂತಿಷ್ಟುಗಳನ್ನು ಕೂಡ ನಾವು ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆದಾಗ ಇಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳು ಬರ್ತಾವ ನೋಡ್ರಿ. ಇಲ್ಲಿ ಕಾರ್ಯದಲ್ಲಿ ಕತ್ತಲೆ, ಇಲ್ಲ, ಶಸ್ತ್ರ, ಸ್ಫೋಟಿಸು, ಎಚ್ಚರ, ಕಣ್ಣಿಗೆ, ಅದ್ಭುತ, ಡಾಕ್ಟರ್, ಬಟ್ಟೆ. ಒಂದೇ ತರಹದ ಒತ್ತಕ್ಷರ ಬಂದಾಗ ಸಜಾತಿಯ. ಇಲ್ಲಿ ಕಾರ್ಯ ಎನ್ನುವಂಥದ್ದು ವಿಜಾತಿಯ, ಆಮೇಲೆ ಶಸ್ತ್ರಗಳಿಗೆ ವಿಜಾತಿಯ, ಸ್ಫೋಟಿಸು ವಿಜಾತಿಯ, ಆಮೇಲೆ ಅದ್ಭುತ ವಿಜಾತಿಯ, ಡಾಕ್ಟರ್ ವಿಜಾತಿಯ. ಹೆಂಗಂದ್ರೆ ವಿಜಾತಿಯ ಅಕ್ಷರ? ಯಗೆ ರ ಒತ್ತಕ್ಷರ, ಸಗೆ ತ ಮತ್ತು ರ ಒತ್ತಕ್ಷರ, ಸಗೆ ಫ ಒತ್ತಕ್ಷರ, ದಗೆ ಭ ಒತ್ತಕ್ಷರ, ಕಗೆ ತ ಒತ್ತಕ್ಷರ. ಈ ರೀತಿಯಾಗಿ ನಾವು ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೆಯಬೇಕಾಗುವುದು. ಎರಡನೇದಾಗಿ ಅವರ್ಗೀಯ ವ್ಯಂಜನಾಕ್ಷರಗಳು. ಅವರ್ಗೀಯ ವ್ಯಂಜನಾಕ್ಷರಗಳು ಏನಿರ್ತಾವ್ರಿ? ಯದಿಂದ ಲವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಇಲ್ಲಿ ಸಮನಾಗಿ ಇದ್ದಲ್ಲಿ ಯಾವ ಬರ್ತದ್ರಿ? ಅವರ್ಗೀಯ ವ್ಯಂಜನಾಕ್ಷರ ಸ. ದೇಶದಲ್ಲಿ ಯಾವ ಬರ್ತದ್ರಿ? ಶ. ಮನೆಯ ಇದ್ದಲ್ಲಿ ಯ. ರೋದನ ಇದ್ದಲ್ಲಿ ರ. ಬಳಿಕ ಇದ್ದಲ್ಲಿ ಳ. ನೆಲದಲ್ಲಿ ಲ. ಮದುವೆಯಲ್ಲಿ ವ. ಮಾನುಷದಲ್ಲಿ ಶ. ಹೊತ್ತು ಇದ್ದಲ್ಲಿ ಹ. ಒಳಗೆ ಇದ್ದಲ್ಲಿ ಳ. ಈ ರೀತಿಯಾಗಿ ಯದಿಂದ ಳವರೆಗಿನ ಅಕ್ಷರಗಳೆಲ್ಲವೂ ಅವರ್ಗೀಯ ವ್ಯಂಜನಾಕ್ಷರಗಳು. ಮತ್ತೊಂದು ಇಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಬರೆಯುವುದು ಕ ಮತ್ತು ಗ ಅಲ್ಪ ಪ್ರಾಣ, ಚ ಮತ್ತು ಝ ಮಹಾಪ್ರಾಣ. ಇವು ಎದರಲ್ಲಿ ಬರ್ತವೆ? ವರ್ಗೀಯ ವ್ಯಂಜನಾಕ್ಷರಗಳಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಕ್ಷರಗಳು ಅಂತ ಇದ್ದೇವಲ್ಲ. ಕ ಮತ್ತು ಗ ಏನ್ ಬಂದ್ರಿ? ಪ್ರತಿ ವರ್ಗದ ಪ್ರಥಮ ಮತ್ತು ಮೂರನೇ ಅಕ್ಷರಗಳೇನಿರ್ತವ್ರಿ? ಅಲ್ಪ ಪ್ರಾಣಾಕ್ಷರಗಳು. ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಇಲ್ಲಿ ಕ ಮತ್ತು ಗ ಬಂದಂತೆ ಚ ಮತ್ತು ಜ ಬರ್ಬೋದು, ಟ ಮತ್ತು ಡ ಬರ್ಬೋದು, ಪ ಮತ್ತು ಬ ಬರ್ಬೋದು. ಇದೇ ರೀತಿಯಾಗಿ ಚ ಮತ್ತು ಜ ಇವೆರಡು ಏನವರಿ? ಮಹಾಪ್ರಾಣ.
ಅಕ್ಷರಗಳು. ಈಗ ವರ್ಗೀಯ ವ್ಯಂಜನಾಕ್ಷರಗಳು 25 ಇದ್ರೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ರೀ? 9. ಎಲ್ಲಿಂದ? ಯದಿಂದ ಳವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಮತ್ತು 25 ವ್ಯಂಜನಾಕ್ಷರಗಳು ಕದಿಂದ ಮವರೆಗಿನ ಅಕ್ಷರಗಳು. ಅನುನಾಸಿಕನೇ ಇರಬಹುದು, ಅಲ್ಪ ಪ್ರಾಣಾಕ್ಷರಗಳಿರ್ಬೋದು ಅಥವಾ ಮಹಾಪ್ರಾಣಾಕ್ಷರಗಳಿರ್ಬೋದು. ಅದಕ್ಕಾಗಿ ವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು 25, ಅವರ್ಗೀಯ ವ್ಯಂಜನಾಕ್ಷರಗಳು ಒಟ್ಟು 9 ಯದಿಂದ ಳವರೆಗೆ. ಈಗ ದೀರ್ಘ ಸ್ವರಗಳು ಯಾವ ಮತ್ತು ಹ್ರಸ್ವ ಸ್ವರಗಳು ಯಾವ ಅಂತ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಆ, ಇ, ಉ ಇವು ಏನವರಿ? ದೀರ್ಘ ಸ್ವರಗಳು. ಅ, ಇ, ಉ, ರು ಇವೇನವರಿ? ಹ್ರಸ್ವ ಸ್ವರಗಳು. ದೀರ್ಘ ಸ್ವರದಲ್ಲಿ ಯಾವುದೇ ಕೇಳಬಹುದು, ಇದಕ್ಕೆ ಬಿಟ್ಕೊಟ್ಟು ಎ ಕೇಳಬಹುದು ಅಥವಾ ಓ ಕೇಳಬಹುದು, ಇನ್ನಿತರ ಬೇರೆ ಯಾವ ಸ್ವರಗಳಿಗೆ ಕೇಳಬಹುದು. ಅವಯವರಿ ದೀರ್ಘ ಸ್ವರಗಳು. ಇಲ್ಲಿ ಕೂಡ ಇನ್ನು ಬೇರೆ ಹ್ರಸ್ವ ಸ್ವರಗಳು ಕೇಳಬಹುದು. ಇಲ್ಲಿ ದೀರ್ಘ ಸ್ವರ, ಇವಿಷ್ಟು ಹ್ರಸ್ವ ಸ್ವರ. ಸ್ವರಗಳು ಒಟ್ಟು ಎಷ್ಟಿದ್ರಿ? 13. ಹ್ರಸ್ವ ಸ್ವರ ದೀರ್ಘ ಸ್ವರಗಳು ಕಲಿತೆ 13. ಇದರಲ್ಲಿ ಹ್ರಸ್ವ ಸ್ವರಗಳು 6 ಮತ್ತು ದೀರ್ಘ ಸ್ವರಗಳು 7. ಆಮೇಲೆ ಹ್ರಸ್ವ ಸ್ವರಗಳು 13 ಎಂದಾಗ ಯೋಗವಾಹಗಳು ಎಷ್ಟು ರೀ? ಕೇವಲ 2. ಅನುಸ್ವಾರ ಮತ್ತೊಂದು ಆಹ ವಿಸರ್ಗ. ಯೋಗವಾಹಗಳು ಎಷ್ಟು? ಒಟ್ಟು 2. ಈ ರೀತಿಯಾಗಿ ನಮಗೆ ಪಾಠಕ್ಕೆ ಸಂಬಂಧಪಟ್ಟಂತಹ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ವಿಜಾತೀಯ ಸಂಯುಕ್ತಾಕ್ಷರಗಳು, ಅವರ್ಗೀಯ ವ್ಯಂಜನಾಕ್ಷರಗಳು ಮತ್ತೆ ಅಲ್ಪ ಪ್ರಾಣ, ಮಹಾಪ್ರಾಣ, ವರ್ಗೀಯ ವ್ಯಂಜನಾಕ್ಷರ, ಅವರ್ಗೀಯ ವ್ಯಂಜನಾಕ್ಷರ ಮತ್ತೆ ದೀರ್ಘ ಸ್ವರ, ಹ್ರಸ್ವ ಸ್ವರ, ಯೋಗವಾಹಗಳು ಮತ್ತೆ ಸ್ವರಗಳು. ಈ ರೀತಿಯಾಗಿ ನಾವು ಮನನ ಮಾಡಿಕೊಳ್ಳಬೇಕಾಗ್ತದೆ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಷಯ ಬರ್ತದೆ, ಪ್ರಬಂಧ ರಚನೆ ಕೂಡ ಒಳಗೊಂಡಿರುತ್ತದೆ. ಪ್ರಬಂಧ ರಚನೆಯಲ್ಲಿ ಕೂಡ 2-3 ವಿಧಗಳು. ಆ ಪ್ರಬಂಧ ವಸ್ತುನಿಷ್ಠ ಪ್ರಬಂಧನೆಯಾಗಿರ್ಬೋದು, ಭಾವನಿಷ್ಠ ಪ್ರಬಂಧನೆಯಾಗಿರ್ಬೋದು ಅಥವಾ ವಿಚಾರಪರ ಪ್ರಬಂಧನೆಯಾಗಿರ್ಬೋದು. ಈ ಪ್ರಬಂಧಕ್ಕೆ ನಮಗೆ ಎಷ್ಟು ಅಂಕಗಳಿರ್ತಾವ್ರಿ? 5 ಅಂಕಗಳು. ಒಟ್ಟು ಪ್ರಬಂಧವು 5 ಅಂಕಗಳನ್ನು ಒಳಗೊಂಡಿರುತ್ತದೆ. ಆ ಪ್ರಬಂಧದಲ್ಲಿ ಎಷ್ಟು ವಿಧಗಳಿರ್ತಾವ್ರಿ? ಅದು ವಸ್ತುನಿಷ್ಠ ಪ್ರಬಂಧನೆ ಆಗಿರ್ಬೋದು, ಭಾವನಿಷ್ಠ ಪ್ರಬಂಧನೆ ಆಗಿರ್ಬೋದು ಅಥವಾ ವಿಚಾರಪರ ಪ್ರಬಂಧನೆ ಆಗಿರ್ಬೋದು. ವಸ್ತುನಿಷ್ಠ ಪ್ರಬಂಧದಲ್ಲಿ ಏನು ಬರ್ಬೋದ್ರಿ? ಗಡಿಯಾರ, ಪೆನ್ನು, ವಿಮಾನ, ಇನ್ನಿತರ ಬೇರೆ ಬೇರೆ ವಸ್ತುಗಳನ್ನು ಒಳಗೊಂಡಿರುವುದು ಅಥವಾ ಪುಸ್ತಕ ಅಥವಾ ಶಾಲೆ, ಹೀಗೆ ಯಾವುದೇ ರೀತಿಯಾದ ವಸ್ತುನಿಷ್ಠ ಪ್ರಬಂಧಗಳು ಒಳಗೊಂಡಿರ್ಬೋದು. ವಿಚಾರಪರದಲ್ಲಿ ಸಾರಿಗೆ, ವ್ಯವಸಾಯ ಯೋಜನೆಗಳು ಅಥವಾ ಶಿಕ್ಷಣ ಮಾಧ್ಯಮಗಳು. ಈ ರೀತಿಯಾಗಿ ವಸ್ತುನಿಷ್ಠ ಮತ್ತು ವಿಚಾರ ಪ್ರಬಂಧಗಳೇ ಹೆಚ್ಚಾಗಿ ನಮ್ಮ ವಿಷಯಕ್ಕೆ ಬಂದಿರುವಂತದ್ದು. ಈಗ ನಾವು ಯಾವುದಾದ್ರೂ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪ್ರಬಂಧ ಬರೆಯಬೇಕಾದ್ರೆ ಅಲ್ಲಿ ಮೊದಲಿಗೆ ಯಾವ ಯಾವ ವಿಷಯಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು. ಈಗ ಸಾರಿಗೆ ಎನ್ನುವಂಥದ್ದನ್ನು ನಾವು ತೆಗೆದುಕೊಂಡಿದ್ದೇವೆ ಅಂದ ತಕ್ಷಣ ಅಲ್ಲಿ ಏನ್ ಬರೀಬೇಕಾಗ್ತದೆ? ಮೊದಲು ಆ ಸಾರಿಗೆ ವಿಷಯದ ಪರವಾಗಿ ಪೀಠಿಕೆ, ಆಮೇಲೆ ವಿಷಯ ನಿರೂಪಣೆ, ಕೊನೆಗೆ ಉಪಸಂಹಾರ. ಸಾರಿಗೆ ಬಗ್ಗೆ ಬರೀಬೇಕಾದ್ರೆ ಮೊದಲು ಏನ್ ಬರೀಬೇಕು ನಾವು? ಪೀಠಿಕೆ. ಪೀಠಿಕೆಯೊಳಗೆ ಒಂದಿಷ್ಟು ಸಾರಿಗೆಯ ಬಗ್ಗೆ ಬರೆದು ಅನಂತರ ವಿಷಯ ನಿರೂಪಣೆ. ಸಾರಿಗೆಯು ಯಾವ ವಿಷಯಗಳನ್ನು ಒಳಗೊಂಡಿರುತ್ತದೆ? ಅದು ಭೂ ಸಾರಿಗೆ ಇರ್ಬೋದು ಅಥವಾ ಮತ್ತೊಂದಾದ್ರೂ ಯಾವುದಾದ್ರೂ ಸಾರಿಗೆ ಇರ್ಬೋದು. ಅದಕ್ಕೆ ಮೊದಲು ಪೀಠಿಕೆ ಬರೆದು ನಂತರ ವಿಷಯ ನಿರೂಪಣೆ ಬರೆದು ಕೊನೆಗೆ ಏನು ಬರೀಬೇಕಾಗುತ್ತದೆ? ಉಪಸಂಹಾರ. ಕೇವಲ ಪೀಠಿಕೆ ಬರೆದು ವಿಷಯ ನಿರೂಪಣೆ ಬರೆದ್ರೆ ಉಪಸಂಹಾರ ಬರದೇ ಇದ್ದಾಗ ನಮಗೆ ಅಂಕಗಳಲ್ಲಿ ಏನಾಗ್ತದೆ? ಅಲ್ಲಿ ಕಡಿತವಾಗುತ್ತದೆ. ಅದಕ್ಕಾಗಿ ನಾವು ಯಾವುದೇ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಸಾರಿಗೆ ಇರ್ಬೋದು, ವ್ಯವಸಾಯ ಯೋಜನೆಗಳಿರ್ಬೋದು, ಶಿಕ್ಷಣ ಮಾಧ್ಯಮ ಇರ್ಬೋದು ಅಥವಾ ವರದಕ್ಷಿಣೆ ಇರ್ಬೋದು, ಹೀಗೆ ಇನ್ನಿತರ ಯಾವುದೇ ವಿಷಯವನ್ನು ಆಯ್ಕೆ ಮಾಡಿಕೊಂಡಾಗ ಮೊದಲು ಏನ್ ಬರೀಬೇಕ್ರಿ? ಪೀಠಿಕೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆಯನ್ನು ಬರೆದು ನಂತರ ಆ ವಿಷಯದ ನಿರೂಪಣೆಯನ್ನು ಮಾಡಿ ಕೊನೆಗೆ ಏನ್ ಮಾಡ್ಬೇಕಾಗ್ತದೆ? ಉಪಸಂಹಾರ ಅಂತ ಬರೀಬೇಕಾಗ್ತದೆ. ಉಪಸಂಹಾರದಲ್ಲಿ ಏನಿರ್ಬೇಕ್ರಿ? ಆ ಸಾರಿಗೆಯಿಂದ ನಮಗೆ ಯಾವ ಯಾವ ಯೋಜನೆಗಳಿವೆ ಅಥವಾ ಅನುಕೂಲತೆಗಳಿವೆ ಅಥವಾ ಅನಾನುಕೂಲತೆಗಳಿವೆ ಅಷ್ಟನ್ನು ಕೂಡ ಅದು ಒಳಗೊಂಡಿರಬೇಕಾಗುತ್ತದೆ. ನೋಡಿ ಮಕ್ಕಳೇ, ಇವತ್ತು ನಾವು ತಿಳಿದುಕೊಂಡಿರುವಂತಹ ವಿಷಯದಲ್ಲಿ ಮೊದಲಿಗೆ ಪಾಠಕ್ಕೆ ಸಂಬಂಧಪಟ್ಟಂತ ಸಂದರ್ಭಗಳು, ಆಮೇಲೆ ಹೆಚ್ಚಿನ
ಪ್ರಶ್ನೆಗಳು. ಹೆಚ್ಚಿನ ಪ್ರಶ್ನೆಗಳಲ್ಲಿ ನಮ್ಮ ಪಾಠದಲ್ಲಿ ಬಂದಿರುವಂತಹ ಅಥವಾ ಗದ್ಯ ಭಾಗದಲ್ಲಿ ಬಂದಿರುವಂತಹ ಯುದ್ಧ ಪಾಠದಲ್ಲಿ ಬಂದಿರುವ ಪ್ರತಿಯೊಂದು ಪ್ಯಾರಾಗ್ರಾಫ್ ನಲ್ಲಿ ಈ ರೀತಿಯಾಗಿ ಇನ್ವರ್ಟೆಡ್ ಕಾಮದಲ್ಲಿ ಬಂದಿರುವಂತಹ ಎಲ್ಲಾ ವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡು ಆ ಆಯ್ಕೆಗಳನ್ನು ಯಾರು ಯಾರಿಗೆ ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಮತ್ತು ಯಾವ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವುದನ್ನ ವಿವರವಾಗಿ ತಿಳಿಸಲಾಗಿದೆ. ಆಮೇಲೆ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಮತ್ತೆ ಅಲ್ಲಿ ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ತಿಳಿಸಲಾಗಿದೆ. ಆಮೇಲೆ ಇಲ್ಲಿ ಇವು ಯಾವ ವಿಷಯಗಳಲ್ಲಿ ಅವರ್ಗೀಯ ವ್ಯಂಜನಗಳ ಅಕ್ಷರಗಳನ್ನು ಆಯ್ಕೆ ಮಾಡಿಕೊಂಡಿರುವುದು ಮತ್ತು ಅಲ್ಪಪ್ರಾಣ ಅಕ್ಷರಗಳು ಮತ್ತು ಮಹಾಪ್ರಾಣ ಅಕ್ಷರಗಳು. ದೀರ್ಘ ಸ್ವರಗಳು ಯಾವುವು, ಹ್ರಸ್ವ ಸ್ವರಗಳು ಯಾವುವು, ಯೋಗವಾಹಗಳು ಎಷ್ಟು ಮತ್ತು ಸ್ವರಗಳು ಎಷ್ಟು, ಸ್ವರಗಳು ಎಲ್ಲಿಂದ ಎಲ್ಲಿಯವರೆಗೆ, ವ್ಯಂಜನಾಕ್ಷರಗಳು ಎಲ್ಲಿಂದ ಎಲ್ಲಿಯವರೆಗೆ ಮತ್ತು ಯೋಗವಾಹಗಳು ಕೂಡ ಎಷ್ಟು. ಈ ರೀತಿಯಾಗಿ ನಾವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಮತ್ತು ಪ್ರಬಂಧದ ರಚನೆಯಲ್ಲಿ ಒಳಗೊಂಡಿರುವಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಪ್ರಬಂಧ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಎಷ್ಟು ವಿಷಯಗಳು ಬರ್ತಾವ್ರಿ? 3 ವಿಷಯಗಳು ಬರ್ತಾವ. ಆ ವಸ್ತುನಿಷ್ಠ ಪ್ರಬಂಧಗಳೇ ಇರ್ಬೋದು ಅಥವಾ ಭಾವನಿಷ್ಠ ಪ್ರಬಂಧಗಳೇ ಇರ್ಬೋದು, ಮತ್ತೊಂದು ವಿಚಾರಪರ ಪ್ರಬಂಧಗಳೇ ಇರುವುದು. ಇಲ್ಲಿ ಇನ್ನಿತರ ವಿಷಯಗಳನ್ನು ಸೇರಿಕೊಂಡಿರಬಹುದ್ರಿ ವಿಚಾರಪರ ಯೋಜನೆಯಲ್ಲಿ. ಅಥವಾ ವಸ್ತುನಿಷ್ಠದಲ್ಲಿ ಇಂತಿಷ್ಟೇ ಅಂತ ಬರಬೇಕಾಗಿರೋದಿಲ್ಲ. ಗಡಿಯಾರ ಇರ್ಬೋದು, ವಿಮಾನ, ಪೆನ್ನು, ಮತ್ತಾವುದಾದ್ರೂ ವಿಷಯಗಳನ್ನ ಒಳಗೊಂಡಿರಬಹುದು. ಇಲ್ಲಿ ವಿಚಾರಪರದಲ್ಲಿ ಸಾರಿಗೆ, ವ್ಯವಸಾಯ ಯೋಜನೆಗಳು, ಶಿಕ್ಷಣ ಮಾಧ್ಯಮಗಳು, ವರದಕ್ಷಿಣೆ ಅಥವಾ ಸಾಮಾಜಿಕ ಪಿಡುಗುಗಳು ಅಥವಾ ಬಾಲ್ಯ ವಿವಾಹ ಇನ್ನಿತರ ಯಾವುದೇ ವಿಷಯಗಳನ್ನು ಕೂಡ ಅಲ್ಲಿ ಒಳಗೊಂಡಿರಬಹುದು. ಅಥವಾ ಸ್ವಚ್ಛ ಭಾರತ ಅಭಿಯಾನ ಈ ರೀತಿಯಾಗಿ ಇನ್ನು ಯಾವುದೇ ವಿಷಯಗಳನ್ನು ಒಳಗೊಂಡಿದ್ದಾಗ ಅಲ್ಲಿ ನಾವು ಮೊದಲು ಯಾವ ಒಂದನ್ನು ಆಯ್ಕೆ ಮಾಡ್ಕೊಂಡಿರ್ಬೇಕು? ಪೀಠಿಕೆಯೊಳಗೆ ನಾವು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುತ್ತೇವೆ ಅದರ ಬಗ್ಗೆ ಸ್ವಲ್ಪ ಬರೆದು ಆಮೇಲೆ ವಿಷಯ ನಿರೂಪಣೆಯನ್ನು ಸವಿವರವಾಗಿ ಬರೆಯಬೇಕಾಗುತ್ತದೆ. ವಿಷಯ ವಿವರಣೆಯಲ್ಲಿ ನಮಗೆ ಬೇಕಾದಂತ ವಿಷಯಗಳು ನಾವು ತಿಳಿದುಕೊಂಡು ಬರಬೇಕು. ಆಮೇಲೆ ಕೊನೆಯದಾಗಿ ಉಪಸಂಹಾರದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯದಲ್ಲಿ ನಾವು ಅದರಿಂದ ಆಗುವಂತಹ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು, ಅದರಿಂದ ನಮಗೆ ಉಪಯೋಗ ಇದೆಯೋ ಅಥವಾ ದುರುಪಯೋಗವಿದೆ ಎನ್ನುವಂಥದ್ದನ್ನು ಈ ಉಪಸಂಹಾರದಲ್ಲಿ ಬರೆಯಬೇಕಾಗುತ್ತದೆ. ಇದಕ್ಕೆ ಒಟ್ಟು ಎಷ್ಟು ಅಂಕಗಳು ರೀ? 5 ಅಂಕಗಳು. ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಬಿಟ್ಟು ನಾವು ಪ್ರಬಂಧವನ್ನು ಪೂರ್ಣಗೊಳಿಸಿದಾಗ ಏನಾಗ್ತದೆ? ಅಲ್ಲಿ ಅಂಕಗಳು ಕಡಿಮೆ ಆಗ್ತವೆ. ಮೊದಲಿಗೆ ಪೀಠಿಕೆಗೆ ಒಂದಿಷ್ಟು ಅಂಕಗಳು, ವಿಷಯ ನಿರೂಪಣೆಗೆ ಒಂದಿಷ್ಟು, ಉಪಸಂಹಾರಕ್ಕೆ. ಪೀಠಿಕೆಗೆ 1 ಅಂಕ ಇದೆ, ವಿಷಯ ನಿರೂಪಣೆಗೆ 2 ಅಂಕಗಳು, ಉಪಸಂಹಾರಕ್ಕೆ 1 ಅಂಕ. ಇನ್ನೊಂದು ಅಂಕ ಏನಕ್ಕಂದ್ರೆ ಯಾವ ವಸ್ತುವನ್ನು ನಾವು ಆಯ್ಕೆ ಮಾಡಿಕೊಂಡಿರುತ್ತೇವೆ ಅದು ವಸ್ತುನಿಷ್ಠ ಆಗಿದೆಯೋ ಅಥವಾ ವಿಚಾರಪರವಾಗಿದೆಯೋ ಅನ್ನುವಂಥ ವಿವರಣೆಯಲ್ಲಿ ಒಳಗೊಂಡಿರುತ್ತವೆ. ನಾವು ಭಾಷಾ ಶೈಲಿಯನ್ನ ಅತಿ ಶುದ್ಧವಾಗಿ ಬರೆದ್ರೆ ಅದಕ್ಕೂ ಕೂಡ 1 ಅಂಕವನ್ನು ನಾವು ಪಡೆಯಬಹುದು. ಈ ರೀತಿಯಾಗಿ ಪ್ರಬಂಧ ರಚನೆಯಲ್ಲಿ 3 ವಿಷಯಗಳನ್ನು ಒಳಗೊಂಡಿರುತ್ತವೆ. ಸರಿಯಾಗಿ ನೆನಪಿಗೆ ಇಟ್ಕೊಂಡು ಮೊದಲು ಪೀಠಿಕೆ ಬರೆದು, ವಿಷಯ ನಿರೂಪಣೆ ಬರೆದು, ಕೊನೆಗೆ ಏನ್ ಬರಿಬೇಕಾಗ್ತದೆ? ಉಪಸಂಹಾರವನ್ನ ಬರೆದು ಮುಗಿಸಬೇಕಾಗ್ತದೆ. ಮಕ್ಕಳೇ, ಇವತ್ತಿಗೆ ಇಷ್ಟು ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ. ನಾಳೆಗೆ ಮೊದಲ ಪದ್ಯ ಭಾಗವಾದ ಸಂಕಲ್ಪ ಗೀತೆಯನ್ನ ನೋಡಿಕೊಳ್ಳೋಣ.